ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹುಟ್ಟಿದ ಸಮಯ ಅಂದರೆ ಮುಂಜಾನೆ, ಮಧ್ಯಾಹ್ನ, ಸಂಜೆ, ರಾತ್ರಿ ನೀವು ಯಾವ ಸಮಯದಲ್ಲಿ ಜನಿಸಿದ್ದೀರಾ, ಹಾಗಿದ್ದರೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವ್ಯಕ್ತಿತ್ವ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಒಬ್ಬ ವ್ಯಕ್ತಿಯ ಆಲೋಚನೆ, ವರ್ತನೆ, ಭಾವನೆಗಳು ಮತ್ತು ಸಾಮಾಜಿಕ ಸಂವಹನದ ಶೈಲಿಯು ಆತನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಇದನ್ನು ತಿಳಿಯಲು ನಾವು ವಿಧಾನಗಳಿವೆ. ಮಾನಸಿಕ ಪರೀಕ್ಷೆಯಿಂದ ಹಿಡಿದು ದೈಹಿಕ ಗುಣಲಕ್ಷಣಗಳವರೆಗೂ. ಆದರೆ ಒಬ್ಬ ವ್ಯಕ್ತಿಯ ಜನ್ಮ ಸಮಯವು ಆತನ ಗುಣ ಸ್ವಭಾವವನ್ನು ಬಿಂಬಿಸುತ್ತದೆ ಎಂಬುದು ಒಂದು ಆಸಕ್ತಿದಾಯಕ ದೃಷ್ಟಿಕೋನ. ಮುಂಜಾನೆ ಬೆಳಗ್ಗೆ 4 ರಿಂದ 10 ಗಂಟೆ ಒಳಗೆ. ಮುಂಜಾನೆ ಜನಿಸಿದವರು ಸಾಮಾನ್ಯವಾಗಿ ಶಕ್ತಿಯುತರು, ಗುರಿಗಳನ್ನು ಸಾಧಿಸುವ ಛಲವುಳ್ಳವರು ಆಗಿರುತ್ತಾರೆ. ಈ ಸಮಯವು ದಿನದ ಆರಂಭವನ್ನು ಸೂಚಿಸುವುದರಿಂದ ಇವರಲ್ಲಿ ನ್ಯಾಯಕತ್ವದ ಗುಣಗಳು, ಶಿಸ್ತು ಮತ್ತು ಯೋಜನಾಬದ್ಧ ವಿಧಾನವು ಪ್ರಮುಖವಾಗಿರುತ್ತದೆ. ಇವರು ತಮ್ಮ ಕೆಲಸದಲ್ಲಿ ಸ್ಪಷ್ಟ ಗುರಿಗಳನ್ನು ಹೊಂದಿರುತ್ತಾರೆ ಮತ್ತು ಸವಾಲುಗಳನ್ನು ಎದುರಿಸಲು ಧೈರ್ಯವಂತರಾಗಿರುತ್ತಾರೆ. ಉದಾಹರಣೆಗೆ, ಮುಂಜಾನೆ ಹುಟ್ಟಿದವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚು. ಆದರೆ ಕೆಲವೊಮ್ಮೆ ಇವರ ದೃಢ ನಿರ್ಧಾರಗಳು ಮತ್ತು ಸ್ವತಂತ್ರ ಮನೋಭಾವವು ಇತರರಿಗೆ ಹಠಮಾರಿತನವೆಂದು ಕಾಣಬಹುದು. ಇವರಿಗೆ ಸಮಯ ಪಾಲನೆ ಮತ್ತು ಜವಾಬ್ದಾರಿಯ ಜ್ಞಾನವು ಸಹಜವಾಗಿರುತ್ತದೆ. ಇದರಿಂದ ಇವರು ತಂಡದ ನಾಯಕರಾಗಿ ಅಥವಾ ಸಂಘಟಕರಾಗಿ ಯಶಸ್ವಿಯಾಗುತ್ತಾರೆ. ಬೆಳಗ್ಗಿನ ಜಾವದಿಂದ ಮಧ್ಯಾಹ್ನ ಅಂದರೆ 10 ರಿಂದ 2 ಗಂಟೆ. ಈ ಸಮಯದಲ್ಲಿ ಜನಿಸಿದವರು ತಮ್ಮ ಮಾತಿನ ಶೈಲಿಯಿಂದ ಎಲ್ಲರ ಗಮನವನ್ನು ಸೆಳೆಯುವವರು. ಇವರಲ್ಲಿ ಸಾಮಾಜಿಕ ಕೌಶಲ್ಯವು ಅತ್ಯಂತ ಪ್ರಮುಖ ಗುಣವಾಗಿದೆ. ಇವರು ಇತರರೊಂದಿಗೆ ಸುಲಭವಾಗಿ ಸಂವಹನ ನಡೆಸುವವರು, ಜೊತೆಗೆ ತಮ್ಮ ಚತುರತೆಯಿಂದ ಜನರನ್ನು ಆಕರ್ಷಿಸುತ್ತಾರೆ. ವ್ಯಕ್ತಿತ್ವದಲ್ಲಿ ಒಂದು ರಹಸ್ಯಮಯ ಆಕರ್ಷಣೆ ಇದ್ದು, ಇದು ಇವರನ್ನು ಜನಪ್ರಿಯರನ್ನಾಗಿ ಮಾಡುತ್ತದೆ. ಈ ವ್ಯಕ್ತಿಗಳಿಗೆ ಸಾಮಾಜಿಕ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದು ಇಷ್ಟವಾಗುತ್ತದೆ. ಇವರಲ್ಲಿ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವು ಹೆಚ್ಚಿರುತ್ತದೆ. ಆದರೆ ಕೆಲವೊಮ್ಮೆ ತಮ್ಮ ರಹಸ್ಯಮಯ ಸ್ವಭಾವದಿಂದ ಇತರರಿಗೆ ಸಂಪೂರ್ಣವಾಗಿ ತೆರೆದುಕೊಳ್ಳದಿರಬಹುದು. ಈ ಸಮಯದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಾರ್ವಜನಿಕ ಸಂಬಂಧಗಳು, ಮಾರ್ಕೆಟಿಂಗ್ ಅಥವಾ ಮನರಂಜನೆ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿರುತ್ತಾರೆ. ಮಧ್ಯಾಹ್ನದಿಂದ ಸಂಜೆ 2 ರಿಂದ 6 ಗಂಟೆ. ಈ ಸಮಯದಲ್ಲಿ ಜನಿಸಿದವರು ಶಾಂತ ಚಿತ್ತದವರು, ತಾರ್ಕಿಕವಾಗಿ ಯೋಚಿಸುವವರು ಆಗಿರುತ್ತಾರೆ. ಇವರಲ್ಲಿ ಸೃಜನಾತ್ಮಕ ಚಿಂತನೆ ಮತ್ತು ಯೋಜನಾಬದ್ಧ ವಿಧಾನವು ಪ್ರಬಲವಾಗಿರುತ್ತದೆ. ಯಾವುದೇ ಕೆಲಸವನ್ನು ಕೈಗೊಳ್ಳುವ ಮೊದಲು ಎಲ್ಲ ಆಯಾಮಗಳನ್ನು ಚಿಂತಿಸಿ ತೂಕ ಮಾಡಿ ಆನಂತರ ಕಾರ್ಯಪ್ರವೃತ್ತರಾಗುವ ಗುಣ ಇವರದ್ದು. ಇವರ ಶಾಂತ ಸ್ವಭಾವವು ಒತ್ತಡದ ಸಂದರ್ಭಗಳಲ್ಲಿ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಈ ವ್ಯಕ್ತಿಗಳು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ದೃಢ ಸಂಕಲ್ಪವನ್ನು ಹೊಂದಿರುತ್ತಾರೆ. ಇವರು ಮಹತ್ವಾಕಾಂಕ್ಷೆಗೆ ಜೊತೆಗೆ ಶಕ್ತಿಯುತ ವಿಧಾನವು ಇವರನ್ನು ವಿಶಿಷ್ಟವಾಗಿ ಮಾಡುತ್ತದೆ. ಕಲೆ, ಸಾಹಿತ್ಯ, ವಿಜ್ಞಾನ ಅಥವಾ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ತಮ್ಮ ಛಾಪನ್ನು ಮೂಡಿಸುವ ಸಾಧ್ಯತೆ ಹೆಚ್ಚು. ಸಂಜೆಯಿಂದ ಮಧ್ಯರಾತ್ರಿ ಅಂದರೆ 6 ಗಂಟೆಯಿಂದ 12 ಗಂಟೆ. ಸಂಜೆಯಿಂದ ಮಧ್ಯರಾತ್ರಿಯವರೆಗೆ ಜನಿಸಿದವರು ಗೂಬೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವರು ರಾತ್ರಿ ಸಮಯದಲ್ಲಿ ಹೆಚ್ಚು ಚೈತನ್ಯವಂತರಾಗಿರುತ್ತಾರೆ. ಇವರಲ್ಲಿ ಆಳವಾದ ಚಿಂತನೆ, ಆತ್ಮವಿಶ್ವಾಸ ಮತ್ತು ಪರಿಪೂರ್ಣತೆ ಬಯಕೆಯ ಪ್ರಮುಖವಾಗಿರುತ್ತದೆ. ಇವರು ಸಾಮಾನ್ಯವಾಗಿ ತಮ್ಮ ಭವಿಷ್ಯದ ಬಗ್ಗೆ ದೀರ್ಘಕಾಲೀನ ಯೋಚನೆಗಳನ್ನು ರೂಪಿಸುವವರು. ಈ ವ್ಯಕ್ತಿಗಳು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿದ್ದು, ಸಮಾಜದಲ್ಲಿ ಒಳಿತನ್ನು ತರುವ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇವರ ಆತ್ಮವಿಶ್ವಾಸವು ಕೆಲವೊಮ್ಮೆ ತಮ್ಮ ತೀರ್ಮಾನಗಳು ದೃಢವಾಗಿ ತೆಗೆದುಕೊಳ್ಳಲು ಕಾರಣವಾಗುತ್ತದೆ, ಆದರೆ ಇದು ಇತರರಿಗೆ ಸ್ವಲ್ಪ ಹೊಡೆತದಂತೆ ಕಾಣಬಹುದು. ಈ ವ್ಯಕ್ತಿಗಳು ಸಾಮಾಜಿಕ ಕಾರ್ಯಕರ್ತರಾಗಿ, ಶಿಕ್ಷಕರಾಗಿ ಅಥವಾ ಆಡಳಿತಗಾರರಾಗಿ ಯಶಸ್ವಿಯಾಗುವ ಸಾಧ್ಯತೆ ಹೊಂದಿರುತ್ತಾರೆ. ವೀಕ್ಷಕರೇ, ಇದಿಷ್ಟು ಹುಟ್ಟಿದ ಸಮಯ ಮತ್ತು ವ್ಯಕ್ತಿತ್ವ ಹೇಗೆ ಇರುತ್ತೆ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.